ಏನು ಕೋಪದಲ್ಲೇ ಕೇಳಿದಳು. ಎದ್ದು ನಿಂತವ, ನಾನು ಯಾವಾಗ ನಿಮ್ಮ ಹೆಸರನ್ನ ಕೂಗಿದೆ ಎಂದ ಮತ್ತೆ ಅವಳನ್ನು ಕಾಡಲು. ಸುಳ್ಳು ಹೇಳಿಬಿಡಿ ನೀವು, ಚೀರಿಬಿಟ್ಟಳು ಕೋಪದಲ್ಲಿ. ಶ್, ಕೂಲ್ ಕೂಲ್ ಎಂದ ಕೃಷ್ಣ. ಅವಳ ಧ್ವನಿ ಹೊರಗೆ ಕೇಳಿದರೆ ಎಂಬ ಭಯಕ್ಕೆ ಶ್ರೀ ಮುಖ ಕೆಳಗೆ ಮಾಡಿ ಸುಮ್ಮನೆ ನಿಂತಳು. ನನಗೋಸ್ಕರ ಒಂದು ಕೆಲಸ ಮಾಡ್ತೀರಾ? ಪ್ರೀತಿಯಿಂದ ಕೇಳಿದ ಅವಳನ್ನೇ ನೋಡುತ್ತಾ. ಏನು? ಅಸಹನೆಯಲ್ಲಿಯೇ ಕೇಳಿತು ಹುಡುಗಿ. ನೀವು ಪಕ್ಕದ ರಸ್ತೆಯಲ್ಲಿರೋ ಪಾರ್ಕ್ನಲ್ಲಿ ಇರ್ತೀರಾ? ನಾನು ಅಲ್ಲೇ ಬಂದು ಮಾತಾಡ್ತೀನಿ ನಿಮ್ಮ ಜೊತೆ. ಯಾಕೆ? ಇಲ್ಲಿ ಮಾತಾಡೋಕೆ ಏನಾಗಿದೆ ನಿಮಗೆ? ಕೋಪವೇ ಇನ್ನೂ ಅವಳದ್ದು. ಇದು ಕಾಲೇಜ್, ಇಲ್ಲಿ ನಮ್ಮಿಬ್ಬರು ಪ್ರೀತಿ ವಿಷಯನ ಮಾತಾಡೋಕೆ ಆಗೋದಿಲ್ವಲ್ಲ ಎಂದನಷ್ಟೇ ಅವ. ಅವನ ಮಾತಿನ ಅರ್ಥ ತಿಳಿದ ಶ್ರೀ, ಅಂದರೆ ನಿಮಗೆ ನನ್ನ ಮೇಲೆ ಪ್ರೀತಿ? ಅವಳ ಮುಖದಲ್ಲಿ ನಗು ಮೂಡಿತು ಕ್ಷಣದಲ್ಲಿ. ಪ್ಲೀಸ್ ಪಾರ್ಕ್ನಲ್ಲಿ ವೇಟ್ ಮಾಡಿ, 10 ಮಿನಿಟ್ಸ್ನಲ್ಲಿ ನಾನು ಅಲ್ಲಿಗೆ ಬರ್ತೀನಿ. ಓಕೆ ಸರ್. 10 ಮಿನಿಟ್ಸ್ ಅಲ್ಲ, ಅರ್ಧ ಗಂಟೆ ಕಾಯ್ತೀನಿ, ಬನ್ನಿ ನೀವು ಎಂದವಳೇ ಖುಷಿಯಿಂದ ಅಲ್ಲಿಂದ ಓಡಿದಳು. ಅವ ತನಗಿದ್ದ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿ ಖುಷಿಯಿಂದಲೇ ತಾನು ಅವಳಿಗೆ ಹೇಳಿದ್ದ ಜಾಗಕ್ಕೆ ನಡೆದ. ವೇದ್ಗೆ ತಿಳಿಸಿಯೇ ಶ್ರೀನಿಕಾ ಅಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದಳು, ತನ್ನ ಮೊಬೈಲನ್ನೇ ನೋಡುತ್ತಾ. ಗುಡುಗುಡು ಎಂದು ಕೃಷ್ಣನ ಬೈಕ್ ಶಬ್ದ ಕಿವಿಗೆ ಕೇಳುತ್ತಲೇ ಎದ್ದು ನಿಂತಳು. ಫೋನ್ ಬಿಟ್ಟು ಗೇಟ್ನತ್ತ ಅವನನ್ನೇ ನೋಡುತ್ತಾ. ಅವ ಬೈಕ್ ನಿಲ್ಲಿಸಿ ಕೆಳಗಿಳಿದು ತನ್ನ ಕೈಗಳನ್ನು ಬೀಸುತ್ತಾ ಬರುವುದನ್ನು ಕಂಡು ಇವಳ ಮನ ಉಕ್ಕಿತು ಅವನ ಆಕರ್ಷಣೆಗೆ. ಅವನ ಮಂದಹಾಸದ ಶಾಂತ ಮುಖ, ಗುಳಿಕೆನ್ನೆಗಳು ಇವಳ ತುಂಟತನವನ್ನು ಹುಚ್ಚೆಬ್ಬಿಸುವುದು ನಿಜವೇ ಯಾವಾಗಲೂ. ಅವ ತನ್ನನ್ನೇ ಹುಡುಕುತ್ತಾ ಬರುತ್ತಿದ್ದಾನೆಂದು ಗೊತ್ತಾಗುತ್ತಲೇ ನಿಲ್ಲದೆ ಅವನಿದ್ದಲ್ಲಿ ಓಡಿದಳು. ಅವಳನ್ನು ಕಂಡ ಕೃಷ್ಣ ಅಲ್ಲಿಯೇ ನಿಂತ. ತನ್ನವಳು ತನ್ನೆದುರು ಬಂದಳೆಂದು. ಸರ್. ನಗುಮುಖದ ಅವಳ ಧ್ವನಿ ಅವನಿಗೆ ಹಾಯ್ ಎನಿಸಿತು. ಮುಗುಳ್ನಕ್ಕವ. ಅಲ್ಲಿ ಕುತ್ಕೊಂಡು ಮಾತಾಡೋಣವಾ? ಅಲ್ಲೇ ಮುಂದಿದ್ದ ಕಲ್ಲಿನ ಬೆಂಚ್ ತೋರಿಸಿ ಕೇಳಿದ. ಬನ್ನಿ ಎಂದು ಅವನಿಗಿಂತ ಮೊದಲೇ ನಡೆದಳು. ಅವ ಅವಳ ಹಿಂದೆ ನಗುತ್ತಲೇ ನಡೆದ.